ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಕೇಕ್ ಐಸಿಂಗ್ ವಿಡಿಯೋ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ನನಗೆ ಒಂದು ಬರ್ತ್ಡೇಗೆ ಆರ್ಡರ್ ಬಂದಿರೋ ಅಂಥ ಕೇಕ್. ಸೊ ಮೊದಲು ನಾನಿಲ್ಲಿ ಸ್ಪಾಂಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು 3 ಲೇಯರ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪಾಂಜನ್ನ ನಾನು ಅಂದರೆ ನೈಟೇ ನಾನು ರೆಡಿ ಮಾಡಿ ಅದನ್ನು ರ್ಯಾಪ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಸೊ ಏನೂ ಆಗಬಾರ್ದು ಅಂತ. ಸೊ ಅದನ್ನು ನಾನೀಗ 3 ಲೇಯರ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಸಜೆಸ್ಟ್ ಮಾಡೋದು 3 ಲೇಯರ್ಸಾಗಿ ಕಟ್ ಮಾಡಿ ಅಂತ. ಲೇಯರ್ಸ್ ಜಾಸ್ತಿ ಆದಷ್ಟು ಕೇಕ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಕಟ್ ಮಾಡಿ ಆಯಿತು. ನೆಕ್ಸ್ಟ್ ಒಂದು ಕೇಕ್ ಬೋರ್ಡ್ ಇಟ್ಟು ಅದನ್ನು ನೆಕ್ಸ್ಟು ಟಾಪ್ ಲೇಯರ್ನ ನಾನು ಬಾಟಮ್ ಲೇಯರ್ ಆಗಿ ಉಲ್ಟಾ ಮಾಡಿ ಇಟ್ಕೊತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಶುಗರ್ ಸಿರಪ್ನ ಹಾಕಬೇಕು. ನಾನು ಜಾಸ್ತಿ ಶುಗರ್ ಸಿರಪ್ನ ಹಾಕ್ತೀನಿ. ಸೊ ಇದು ಚಾಕ್ಲೇಟ್ ಕೇಕ್. ಸೊ ನೆಕ್ಸ್ಟ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ ನಾನು ವಿಪ್ ಮಾಡಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಇದು ಕಡಿಮೆ ಕ್ರೀಮ್ ಅಂದರೆ ಕಡಿಮೆ ಕ್ರೀಮ್ ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು. ಸೊ ಹಾಗಾಗಿ ಜಾಸ್ತಿ ಕ್ರೀಮ್ ಅಪ್ಲೈ ಮಾಡ್ತಾ ಇಲ್ಲ. ಅದಕ್ಕೆ 3 ಲೇಯರ್ಸಿಗೆ ಕಟ್ ಮಾಡಿ ಇಟ್ಕೊಂಡು ನಾನು ಸ್ವಲ್ಪನೇ ಕ್ರೀಮ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ. ಸೊ ಬೇಕಾದ್ರೆ ನೀವು ಚಾಕ್ಲೇಟ್ ಗನಾಶ್ ಕೂಡ ಹಾಕೋಬೋದು. ಸೊ ನಿಮ್ಮ ಇದಕ್ಕೆ ಬಿಟ್ಟದ್ದು. ಸೊ ನೆಕ್ಸ್ಟ್ ಲೇಯರ್ನ ಇಟ್ಕೊಂಡು ಹಾಗೆ ಸೇಮ್ ಪ್ರೊಸೀಜರ್ ಶುಗರ್ ಸಿರಪ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಕಟ್ ಮಾಡಬೇಕಾದ್ರೆ ಮಧ್ಯ ಸ್ವಲ್ಪ ಗ್ಯಾಪ್ ಆಗಿದೆ. ಸೊ ನೋ ಪ್ರಾಬ್ಲಮ್, ಅದು ನಾವು ಮಧ್ಯದ ಲೇಯರ್ ಆಗಿ ಇಟ್ಕೊಂಡ್ರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಅದೇ ಪ್ರೊಸೀಜರ್. ನೆಕ್ಸ್ಟ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಚಾಕೋ ಚಿಪ್ಸ್. ನೆಕ್ಸ್ಟ್ ಲಾಸ್ಟ್ ಲೇಯರ್ನ ಇಟ್ಕೊಳ್ಳಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ರಮ್ ಕೋಟ್ ಮಾಡ್ಕೊಳ್ಳೋಣ. ಕ್ರಮ್ ಕೋಟ್ ಆಗಿದೆ. ಇದನ್ನು ಚೆನ್ನಾಗಿ ಐಸಿಂಗ್ ಮಾಡಿ ಒಂದು 5 to 10 ಮಿನಿಟ್ಸ್ ನಾವು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ಅದರೊಳಗಡೆ ನಾನಿಲ್ಲಿ ಚಾಕ್ಲೇಟ್ ಗನಾಶ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ 5 ಮಿನಿಟ್ಸ್ ಆದಮೇಲೆ ಮತ್ತೆ ಮೇಲೆ ಫೈನಲ್ ಐಸಿಂಗ್ ಮಾಡ್ಕೊಳ್ಳೋಣ. ಫೈನಲ್ ಐಸಿಂಗ್ ಅಂದರೆ ಏನಿಲ್ಲ, ಯಾವುದೇ ಗ್ಯಾಪ್ ಕಾಣಬಾರ್ದು. ಅಂದರೆ ಚಾಕ್ಲೇಟ್ ನಾವು ಒಳಗಡೆ ಸ್ಪಾಂಜ್ ಇಟ್ಟಿರೋದು ಕಾಣಬಾರ್ದು. ಸೊ ಆಗ ಅಷ್ಟು ನಾವು ಕವರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಕ್ರ್ಯಾಪರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫಿನಿಶಿಂಗಿಗೋಸ್ಕರ. ಸೊ ಅದಾದಮೇಲೆ ನಾನಿಲ್ಲಿ ಚಾಕ್ಲೇಟ್ ಗನಾಶ್ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು. ಚಾಕ್ಲೇಟ್ ಗನಾಶ್ ಅಂದರೆ 1:1 ಅಂದರೆ 50 ಗ್ರಾಮ್ಸ್ ಅಷ್ಟು ಚಾಕ್ಲೇಟ್ನ ಮತ್ತು 50 ಗ್ರಾಮ್ಸ್ ಅಷ್ಟು ವಿಪ್ಪಿಂಗ್ ಕ್ರೀಮ್ ಇದೆರಡನ್ನೂ ನಾನು ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ.
ಸೊ ಇಲ್ಲಿ ನಾನು ಫುಲ್ ಗನಾಶಲ್ಲೇ ಕವರ್ ಮಾಡಲೋ ಅಥವಾ ಡ್ರಿಪ್ಪರಾಗಿ ಯೂಸ್ ಮಾಡಲೋ ಅಂತ ಕನ್ಫ್ಯೂಸ್ ಆಯಿತು. ಸೊ ಫೈನಲಿ ನಾನು ಡ್ರಿಪ್ಪರಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಿನಿಶಿಂಗಲ್ಲೇ ನಾನು ಫುಲ್ ಕವರಾಗಿ ಚಾಕ್ಲೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಈ ಥರ ಡ್ರಿಪ್ಪರ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೂ. ಸೊ ಹಾಗಾಗಿ ನಾನು ಡ್ರಿಪ್ಪಿಂಗ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ಆಗಿದೆ. ನಾನು ಇದನ್ನು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಫ್ಲವರ್ ನೋಸನ್ನು ಹಾಕ್ಕೊಂಡು, ಸೊ ಏನಿಲ್ಲ ಫ್ಲವರ್ ಆಗಿ ಇದನ್ನು ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೀವು ಮಾಡ್ಕೋಬೋದು. ಸೊ ಇದೊಂದು ಸಿಂಪಲ್ ಡಿಸೈನ್, ಹಾಗೆ ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನನಗೆ ಅನ್ನಿಸ್ತು ಕೆಳಗಡೆ ಏನೋ ಬೇಡ ಅಂತ, ಬಟ್ ಆದರೂ ಮಾಡಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದಾದಮೇಲೆ ನಾನು ಒಂದು 3 to 4 hours ಫ್ರಿಜ್ಜಲ್ಲಿ ಎತ್ತಿಟ್ಟು ಅದಾದಮೇಲೆ ಡೆಲಿವರಿ ಮಾಡ್ತೀನಿ. ಲಾಸ್ಟಿಗೆ ಕೊಡಬೇಕಾದ್ರೆ ಕಸ್ಟಮರ್ಸ್ಗೆ ಯಾವುದು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಆ್ಯನಿವರ್ಸರಿ ಆ ಥರ ನಾನು ಬರೆದು ಕೊಡ್ತೀನಿ. ಹಾಗೆ ನೇಮ್ ಕೂಡ ಬರೆದು ಕೊಡ್ತೀನಿ. ಸೊ ನೆಕ್ಸ್ಟು ಕೇಕ್ ಬೋರ್ಡ್ನ ಕ್ಲೀನ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಕೇಕ್ ಐಸಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.